ನಮಸ್ಕಾರ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. 184 ಉತ್ತರಹಳ್ಳಿ ಬೆಂಗಳೂರು ದಕ್ಷಿಣಕ್ಕೆ ಬರುವ ರಸ್ತೆಯಾಗಿದ್ದು, ಈ ರಸ್ತೆ ಹಳ್ಳಕೊಳ್ಳದ ಗುಂಡಿಗಳಿದ್ದು ಅಲ್ಲಿ ದ್ವಿಚಕ್ರ ಸವಾರರಿಗೆ ಕಷ್ಟಕರವಾಗಿದೆ. ಹೌದು ವೀಕ್ಷಕರೇ, ಓಡಾಡುವುದಕ್ಕೆ ಅನಾನುಕೂಲವಾಗಿದ್ದು ಪ್ರತಿದಿನ ವಾಹನ ಸವಾರರು ಆ ಗುಂಡಿಯಿಂದ ಓಡಾಡಲು ಆಗದೆ ದಿನನಿತ್ಯ ಹಲವರು ಅಪಘಾತ ಆಗುವುದನ್ನು ಕಂಡ ಸ್ಥಳೀಯ ಆಟೋ ಚಾಲಕರು ಒಬ್ಬ ಆ ಗುಂಡಿಯನ್ನು ಮುಚ್ಚಲು ಮಾನವೀಯತೆ ತೋರಿಸಿದ್ದಾರೆ. ಅದಕ್ಕೂ ಮುಂಚೆ ಅಲ್ಲಿರುವಂತಹ ಆಟೋ ಚಾಲಕ ವಾಯು ವಿಹಾರಕ್ಕೆ ಬಂದ ಆ ಆಟೋ ಚಾಲಕ ಗುಂಡಿಯನ್ನು ಮುಚ್ಚಲು ಮುಂದಾದರು. ಇನ್ನು ಮುಂದೆಯಾದರೂ ನಮ್ಮ ಜಿಬಿಎ ಅಧಿಕಾರಿಗಳು ಗುಂಡಿಗಳನ್ನು ಗುರುತಿಸಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡುತ್ತಾರಾ ಕಾದು ನೋಡಬೇಕಾಗಿದೆ. ನಮ್ಮ ಜಿಬಿಎ ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸನ ಅವರೊಂದು ಮಾನವೀಯತೆಯಿಂದ ಮಾಡ್ತಾ ಇದ್ದಾರೆ. ಸರ್, ತಮ್ಮ ಹೆಸರು? ಎಲ್ಲಿರೋ ಸರ್? ಎಲ್ಲಿರೋದು? ಯಾವ ವಾರ್ಡ್ ಸರ್ ಇದು? ವಾರ್ಡ್ ನಂಬರ್ ಏನು? 197 184 180? ಏನು ಕೆಲಸ ಮಾಡ್ತೀವಿ ಸರ್ ತಾವು? ಹಾಂ, ಆಟೋ ಓಡಿಸ್ತೀರಾ? ಡೈಲಿ ಇದೇ ಕೆಲಸ ಅಲ್ಲ. ಅಂದ್ರೆ ಟರ್ನಿಂಗ್ ಅಲ್ಲಿ ವೀಲ್ಗಳು ದಡಕ್ ಬಿಡೋದು. ಟೂ ವೀಲರ್ ಯಾರು ಬಿದ್ದುಬಿಡ್ತಾರೆ ಅಂತ. ಈಗ ನಾವು ಆಟೋದಲ್ಲೂ ಪರವಾಗಿಲ್ಲ, ಟೂ ವೀಲರ್ ಅಂದ್ರೆ. ನೀವು ಆಟೋ ಓಡಿಸ್ತೀರಾ? ನೋಡಿ, ಒಬ್ಬ ಆಟೋ ಡ್ರೈವರು ಪಾಪ ಅವ್ರು ವಾಕಿಂಗ್ ಬರಬೇಕಾದ್ರೆ ಈ ಥರ ಒಂದು ಪರಿಸ್ಥಿತಿ ಇರೋದ್ರಿಂದ ಯಾರಿಗೂ ಏನು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪಾಪ ಮಣ್ಣಾಕಿ ಕಲ್ಲಾಕಿ ಮುತ್ತಾ ಇದ್ದಾರೆ. ನೋಡಿದ್ರ ನಮ್ಮ ಜಿಬಿಎ ಅಧಿಕಾರಿಗಳು ಏನು ಇಲ್ಲಿ ನಮ್ಮ ಮನಸ್ಥಿತಿಗಳು ನೋಡಿ ಎಷ್ಟು ಇದಾಗಿದೆ. ಜಾಗದಲ್ಲಿ ಪಾಪ ಟರ್ನಿಂಗ್ ಹೋದ್ರೂ ತೊಂದರೆ ಆಗುತ್ತಲ್ಲಿ. ಎಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೀರಾ? 10 ವರ್ಷದಿದ್ದೀರಾ? ಸೂಪರ್ ಸರ್. ಎಷ್ಟು ಹಳ್ಳ ಆಗಿದೆ, ಅದನ್ನು ಪಾಪ ಮುಚ್ಚಿಸ್ತಾ ಇದ್ದಾರೆ. ನೋಡಿ, ನಮ್ಮ ಜಿಬಿಎ ಅಧಿಕಾರಿಗಳು ಕೂತ್ಕೊಂಡು ಆರಾಮಾಗಿ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಹಳ್ಳನ ಯಾರೂ ಕೇರೆ ತಗೊಳ್ಳೋದಿಲ್ಲ. ನಮ್ಮ ಜಿಬಿಎ ಅಧಿಕಾರಿಗಳು ಒಬ್ಬರನ್ನೂ ಏನೂ ಮಾಡೋದಿಲ್ಲ. ಅದ್ರ ಮಣ್ಣಾಕ್ಬೇಕು ಅನ್ಸುತ್ತಲ್ಲ ಸರ್? ದೊಡ್ಡ ಗಾಡಿ ಬಂದರೆ ಅದೇ ಇದಾಗುತ್ತೆ. ನಿಮ್ಮ ಹೆಸರು ಏನಂದ್ರೆ? 184 ವಾರ್ಡಲ್ಲಿ ನೋಡಿ ಈ ಥರ ಒಂದು 194 ವಾರ್ಡ್. ಒಬ್ಬ ಆಟೋ ಡ್ರೈವರ್ ಪಾಪ ನೋಡಿ ಹೆಂಗೆ ಇದಾಗ್ತಿದ್ದು. ಸೂಪರ್.